ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಮಾತಾಡಲಿ. ಸ್ವಾಮಿ, ನಿಮ್ಮ ತಂದೆಯವರು ಬಂದ್ರಲ್ಲ, ಅವತ್ತು ಆರೆ ಹೊಡೆದು ಪೂಜೆ ಮಾಡಿದ್ರಲ್ಲ ಈ ಟೌನ್ಶಿಪ್ ಯೋಜನೆಗೆ, ಆ ಆರೆ ಇಲ್ಲಿ ಬಿಟ್ಬಿಟ್ಟು ಹೋದ್ರು. ಆ ಆರೆ ಬಿಟ್ಟ ಮೇಲೆ ಬೇರೆಯವ್ರು ಬಂದು ಅಳ್ಳಾಡಿಸ್ತಾವ್ರೆ. ನಿಮ್ಮ ತಂದೆಯವರು ಆರೆ ಯಾಕೆ ಎತ್ಕೊ ಹೋಗದೆ ಹೋದ್ರು ಅಂತ ಕೇಳವ್ರೆ. 10 ವರ್ಷ ಇರೋ ಫ್ಯೂಚರ್ ಅದು ಸ್ವಾಮಿ, ಇರೋ ಸತ್ಯನೇ ಅದು. ಅದನ್ನು 3 ವರ್ಷದಲ್ಲಿ ಮಿನಿಮಮ್ 10 ಕೋಟಿ ಆಗುವಂತ ಉದ್ಯೋಗ ತರ್ತವ್ರೆ ಇಲ್ಲಿ. ಕುಮಾರಸ್ವಾಮಿ ಮಾಡಿಬಿಟ್ಟು 20 ವರ್ಷ ಆಯಿತು, ಏನು ಮಾಡೋಕ್ಕಾಗಲಿಲ್ಲ. ಇವನು ಅಳ್ಳಾಡ್ಸೋದೇನದಲ್ಲಿ ಬದನೆಕಾಯ ಇರೋ ಜಮೀನು ಪಾಪ ಕೊಡ್ತಾವ್ರೆ, ಗೆಯ್ಯಕ್ಕಾಗಲ್ಲ, ಕೂಲಿ ಹೇಳಿ ಸಿಕ್ಕಲ್ಲ. ಟೌನ್ಶಿಪ್ ವಿಚಾರವಾಗಿ ಇವತ್ತು ಬೈರಮಂಗಲದಲ್ಲಿ ಪಂಥಹವನಕ್ಕೆ ಕೂಡ ಆಹ್ವಾನ ಮಾಡಿದ್ರು ಕುಮಾರಸ್ವಾಮಿ ಅವರು. ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೈರಮಂಗಲಕ್ಕೆ ಬರ್ತಾರಾ, ಬಿಡದೆ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಬರ್ತಾರ ಅನ್ನುವಂಥದ್ದು ರೈತರು ಈಗ ಕಾಯ್ತಾ ಇದ್ದಾರೆ. ನಮ್ಮೊಂದಿಗೆ ರೈತರಿದ್ದಾರೆ, ಅವರು ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಇವತ್ತು ಪಂಥಹವನಕ್ಕೆ ಆಹ್ವಾನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಡಿ.ಕೆ. ಶಿವಕುಮಾರ್ ಅವರು ಬರ್ತಾರಾ ಬರಲ್ಲ ಅನ್ನುವಂಥ ಚರ್ಚೆ ಇದೆ, ಏನು ಹೇಳಿಕೆ ಬಯಸ್ತೀರಿ? ಸ್ವಾಮಿ, ಅವರು ಪಂಥಾಹ್ವಾನ ಏನಾದ್ರು ಮಾಡ್ಕೊಳ್ಳಿ, ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಮಾತಾಡಲಿ. ಮೊದಲು ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದರು ಅಳ್ಳಾಡ್ಸಂದ್ರಕ್ಕೆ. ಅಲ್ಲಿ ನಮ್ಮ ಹೋರಾಟ ಮಾಡ್ತಾವ್ರಲ್ಲ ವಿರೋಧ ಗುಂಪಲ್ಲಿ ಮಹಿಳೆ ಒಬ್ಬರು ಅವ್ರನ್ನ ಒಂದು ಪ್ರಶ್ನೆ ಕೇಳಿದ್ರು. ಸ್ವಾಮಿ, ನಿಮ್ಮ ತಂದೆಯವರು ಬಂದ್ರಲ್ಲ, ಅವತ್ತು ಆರೆ ಹೊಡೆದು ಪೂಜೆ ಮಾಡಿದ್ರಲ್ಲ ಈ ಟೌನ್ಶಿಪ್ಪು ಯೋಜನೆಗೆ, ಆ ಆರೆ ಇಲ್ಲಿ ಬಿಟ್ಬಿಟ್ಟು ಹೋದರು. ಆ ಆರೆ ಬಿಟ್ಟ ಮೇಲೆ ಬೇರೆಯವ್ರು ಬಂದು ಅಳ್ಳಾಡಿಸ್ತಾವ್ರೆ. ನಿಮ್ಮ ತಂದೆಯವರು ಆರೆ ಯಾಕೆ ಎತ್ಕೊ ಹೋಗದೆ ಹೋದ್ರು ಅಂತ ಕೇಳವ್ರೆ. ಅವ್ರಿಗೆ ಮೊದಲು ಉತ್ತರ ಕೊಟ್ಬಿಟ್ಟು ಅವ್ರು ಮಾತಾಡಲಿ ಮುಂದಕ್ಕೆ. ನಮಗೂ ಅದೇ ಹೇಳಿ. ಈಗ ಅವ್ರು ಹೊಡೆದ್ರು, ಅದನ್ನು ಕಿತ್ಕೊಟ್ಟೋಗಿದ್ರೆ ಈ ಪರಿಸ್ಥಿತಿನೇ ಇರ್ತಿರಲಿಲ್ಲ ನಮಗೆ. ಇವ್ರು ಬಂದು ಅಳ್ಳಾಡಿಸ್ತಾವ್ರೆ, ಅದಕ್ಕೆ ಉತ್ತರ ಕೊಟ್ಬಿಡಿ, ನೀವು ಯಾಕೆ ಬಿಟ್ಬಿಟ್ಟು ಹೋದ್ರಿ ಅದನ್ನ. ಮತ್ತು ಅವರು ಇಲ್ಲಿ ಬಂದು 32 ಎಕರೆ ಜಮೀನು ತೆಗೆದವ್ರು ಇಲ್ಲಿ ಹೊಸೂರು ಸರ್ವೆ ನಂಬರ್ ಹೇಳಿ. ಅವರು ಒಂದು ಡೆವಲಪ್ಮೆಂಟ್ ಮಾಡಲಿಲ್ಲ, ಒಂದು ಗಿಡ ಹಾಕಲಿಲ್ಲ. 16,000 ಜನ ರೈತರುಗಳು ಕೊಟ್ಬಿಟ್ಟು ಪಾಲಕ್ ಮಾಡ್ಕೊಳ್ಳೋರು, ಅದು ಮಾಡಲಿಲ್ಲ. ಅವರು ಯಾವುದಕ್ಕೋಸ್ಕರ ತೆಗೆದವ್ರೆ? ಟೌನ್ಶಿಪ್ ಉದ್ದೇಶಕ್ಕೆ ತೆಗೆದವ್ರು ಅವರು. ಮೊದಲು ಈ ರೈತ ಮಹಿಳೆಗೆ ಉತ್ತರ ಕೊಟ್ಬಿಟ್ಟು ಅವ್ರು ಮಾತಾಡಿ, ನಾವು ಮುಂದಕ್ಕೆ ಇನ್ನೇನು ಮಾತಾಡಲ್ಲ. ಅಂದರೆ 80% ರೈತರು ಜಮೀನನ್ನ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯನಾ? ಸ್ವಾಮಿ, ಸತ್ಯವಾಗ್ಲೂ ಅದೇ. ರೈತರ ಹತ್ರ ಅದು ರೆಕಾರ್ಡ್ ಇಲ್ದೇರು GBD ಆಫೀಸ್ಗೆ ಹೋಗಿ ನೀವು ರೆಕಾರ್ಡ್ ತೆಗಿಸಿ ಮಾಧ್ಯಮದವರು. ಒಪ್ಪಿಗೆ ಪತ್ರ ಕೊಟ್ಟಿದ್ದೀವಲ್ಲ ನಾವು. ಈಗ 7,000 ಎಕರೆ 4,000 5,000 ಎಕರೆ ಒಪ್ಪಿಗೆ ಪತ್ರ ಕೊಟ್ಟವರಲ್ಲ ಜನ. ಒಪ್ಪಿಗೆ ಪತ್ರ ಈ ಕೆಂಪೈನ್ ಪಾಳ್ಯದಲ್ಲಿ 90% ಅಮೌಂಟ್ ತಗೊಳಕ್ಕೆ ರೆಡಿ ಅವರಲ್ಲ, ತಗೋತಾವ್ರಲ್ಲ ಎಲ್ಲ ದುಡ್ಡು. ಆಲ್ರೆಡಿ ದುಡ್ಡು ತಗೊಂಡವ್ರಲ್ಲ ಅವ್ರೀಗ. ಜೆಡಿಎಸ್ ಅವರು ಹೇಳುವಂಥದ್ದು ಕಾಂಗ್ರೆಸ್ನ ಮುಖಂಡರು, ಕಾಂಗ್ರೆಸ್ನ ರೈತರು ಒಪ್ಕೊಂಡಿದ್ದಾರೆ ಮಾತ್ರ ಅಂತ ಹೇಳ್ತಿದ್ದಾರೆ. ಯಾರು ಕಾಂಗ್ರೆಸ್ ಮುಖಂಡ ಇಲ್ಲಿ ಪಂಥಹವನ ಅಂತ ಹೇಳಿದಿರಲ್ವಾ, ಅಂತ ಹೇಳಿದಿರಲ್ವಾ, ಇಲ್ಲಿ ಯಾರು ಜಗಳ ಮಾಡೋದಕ್ಕಾಗಲಿ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರಾಗಲಿ, ಕುಮಾರಸ್ವಾಮಿ ಆಗಲಿ, ಎಲ್ಲರಿಗಿಂತ ನಮ್ಮ ಸ್ಥಳೀಯ ರೈತರು ಮ್ಯಾಟ್ರ್ ಆಗೋದಿಲ್ಲ. ಇಲ್ಲಿ ನಾವು ಕೇಳಬೇಕಾಗಿರೋಂಥ ಪ್ರಶ್ನೆ, ಅವ್ರು ಮಾಡಿದಂಥ ರೆಡ್ ಝೋನನ್ನು ಯಾವ ರೀತಿಯಲ್ಲಿ ಹೇಳಬೇಕು, ಆನ್ಸರ್ಗಳನ್ನು ಕೊಡಬೇಕು ಕುಮಾರಸ್ವಾಮಿ, ಆ ಥರ ನಮಗೂ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ ಹೊರತು, ಇಲ್ಲದೇ ಇರೋದನ್ನು ನಮ್ಮಲ್ಲಿ ತಂದಿಕ್ಬಿಟ್ಟು ಅವಶ್ಯಕತೆ ಇಲ್ಲದನ್ನು ಮಾಡಿ ಡೆವಲಪ್ಮೆಂಟ್ ವೈಸಲ್ಲಿ ಮಾಡಬೇಕಾ ಅದ್ರ ಬಗ್ಗೆ ಮಾತಾಡಲಿ ಹೊರತು, ಇಲ್ಲಿ ಇರುವಂಥ ಪರಿಸ್ಥಿತಿನ ಅದನ್ನು ಮೇಲೆತ್ಕೊಂಡು ನಮ್ಮಲ್ಲಿ ತಂದಿಕ್ಕುವಂಥ ಕೆಲಸ ಅವಶ್ಯಕತೆ ಇಲ್ಲ. ನಾವು ಕೇಳೋಂಥ ಪ್ರಶ್ನೆಗೆ ಕೆಲವೊಂದಕ್ಕೆ ರೆಡ್ ಝೋನ್ ಮಾಡಿದಾಗಲಿ ಯಾವುದೇ ಪ್ರತಿಯೊಂದಾಗಲಿ ಕುಮಾರಸ್ವಾಮಿ ಅವರು ಆನ್ಸರ್ ಮಾಡಲಿ, ಒಳ್ಳೆ ರೀತಿಯಲ್ಲಿ ಹೋಗೋಣ. ಅದನ್ನು ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಇವರು ಬರೀ ಎತ್ಕಟ್ಟದನ್ನು ರಾಜಕೀಯವಾಗಿ ಬೆಳೆಸ್ಕೊಳ್ಳೋದನ್ನ ಅವಶ್ಯಕತೆ ಇಲ್ಲ ಸರ್. ಕಂಚನಹಳ್ಳಿ ಬೈರಮಂಗಲ ಪಂಚಾಯತಿ ಜನ ರಾಜಕೀಯವಾಗಿ ಡೆವಲಪ್ಮೆಂಟ್ ವಿಷಯಕ್ಕೂ ಸಂಬಂಧ ಇಲ್ಲ. ಅದನ್ನು ನಿಮ್ಮ ಮುಖಾಂತರ ಹೈಲೈಟ್ಗಳಾಗಿದೆ ಹೊರತು ಮಾಧ್ಯಮಗಳಲ್ಲಿ ಇಲ್ಲಿ ಯಾವುದೇ ರಾಜಕೀಯ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಿಜವಾದ ರೈತರ ಸಂಕಟ ಇದೆ ಇಲ್ಲಿ. ಈ ಡೆವಲಪ್ಮೆಂಟ್ಗೆ ಪರ ಅಂತ ಬರಬೇಕು ಅಂತಿರೋ ರೈತರುಗಳು ನೋವು ಇದೆ, ಅದಕ್ಕೆ ಸತ್ಯನೂ ಇದೆ. ಅದಕ್ಕಿಂತ ಪರ್ಸೆಂಟೇಜ್ ಅಂತ ಕೇಳಿದ್ರಿ ಅಲ್ವಾ ನೀವು? GBD ಆಫೀಸ್ ಇದೆಯಲ್ಲ, ಅಲ್ಲಿ ಮುಖಾಂತರ ಪ್ರತಿಯೊಬ್ಬ ರೈತನು ಕೂಡ ಹೋಗಿ ಇನ್ಫಾರ್ಮೇಷನ್ ತೊಗೋಬೋದು. ಅಲ್ಲಿ ಯಾರು ಸುಳ್ಳು ಹೇಳ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ. ಇಲ್ಲಿ ನಿಯತ್ತಿಗೆ ಕಂಪ್ಲೀಟಾಗಿ ಪ್ರತಿಯೊಂದು ವಿಷಯಗಳನ್ನು ಅಲ್ಲಿ ಅವ್ರ ಹತ್ರ ಇದೆ ತಿಳ್ಕೊಂಬೋದಲ್ಲಿ. ಇಲ್ಲಿ ರೈತರಿಗೆ ನೋವಾಗಬಾರ್ದು. ಇಲ್ಲಿ ಯಾರು ಕೊಡೋವಂಥ ರೈತರಿಗಾಗಲಿ, ಕೊಡದಿರೋರಾಗಲಿ ಯಾರಿಗೂ ನೋವಬಾರ್ದು. ಯಾಕಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ ಸ್ವಾಮಿ, ಎಲ್ಲ ಪ್ರಪಂಚಗಳು ನೋಡ್ತಾ ಇದೀವಲ್ವಾ. ಡೆವಲಪ್ಮೆಂಟ್ ವೈಸಲ್ಲಿ ನಾವು ಕಲ್ಚರ್ಲಿ ಸ್ಟ್ರಾಂಗ್ ಇದ್ದೀವಿ, ಅದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಡೆವಲಪ್ಮೆಂಟ್ ವೈಸಲ್ಲಿ ಅಭಿವೃದ್ಧಿ ಅಂತ ಬಂದಾಗ ಸರ್ಕಾರ ಜೊತೆ ಕೈ ಜೋಡಿಸೋದಕ್ಕೆ ಇಷ್ಟು ಜನ ರೈತರೆಲ್ಲ ನಾವು ಸಪೋರ್ಟ್ ಆಗಿದ್ದೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿ ಒಳ್ಳೆ ರೀತಿಗಳಲ್ಲಿ ಜನಕ್ಕೆ ಗೈಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಕುಮಾರಸ್ವಾಮಿನ. ಅದು ಬಿಟ್ಟು ಕೆಲವು ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಿರೋದು ಯಾಕೆ ಅಂತೇಳಿ, ಅಂದರೆ ಹಠ ಬಿದ್ದು ನಾವು ಕೊಡೋದೇ ಇಲ್ಲ ಜಮೀನನ್ನು ಅನ್ನೋದು ಕೂಡ ಹಠಕ್ಕೆ ಬಿದ್ದಿದ್ದಾರೆ. ಈಗ ವಿರೋಧ ವ್ಯಕ್ತಪಡಿಸೋ ತಪ್ಪಂತ ನಾನು ಹೇಳ್ತಾ ಇಲ್ಲ. ಕೆಲವರಿಗೆ ವ್ಯವಸಾಯಗಳನ್ನು ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ ಅನ್ನೋ ಮಾತುಗಳನ್ನು ನಾವು ಕೇಳಿದ್ದೀವಿ. ಅದು ನಮಗೂ ಗೊತ್ತು, ಅದ್ರ ವ್ಯಾಲ್ಯೂ ಗೊತ್ತು. ಈಗ ಬೇರೆ IT ಕಂಪ್ನಿಗಳಾಗಲಿ, ವ್ಯವಸಾಯ ಆಗಲಿ ಕಂಪ್ಯಾರಿಸನ್ ಮಾಡಿದಾಗ ಎಲ್ಲ ಥರ ಸುದ್ದಿಗಳನ್ನು ಜನಗಳು ತೊಗೊಳ್ತಾ ಇದ್ದಾರೆ. ಇಲ್ಲಿ ರಿಯಾಲಿಟಿ ಥಿಂಕ್ ಮಾಡಿ ಮುಂದಿನ 5 ವರ್ಷಗಳಲ್ಲಿ ಏನಾಗುತ್ತೆ ಈ ಜಾಗದಲ್ಲಿ ಅಂತ. ಅಲ್ಲಿ ಯಾರಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ. ಇದನ್ನು ಬಿಟ್ಟರೆ ಒಳಗಡೆ ಜಮೀನುಗಳನ್ನು ಮುಂಚೆ ಯಾವ ಥರ ತೊಗೋತಿರೋ ರಿಯಲ್ ಎಸ್ಟೇಟ್ ಕಮ್ಮಿಗೆ 40 ಲಕ್ಷ 50 ಲಕ್ಷಕ್ಕೆ ಅದೇ ಥರ ತೊಗೊಂಡು ಕಂಪ್ಲೀಟಾಗಿ ಏನು ಮಾಡ್ತಾರೆ, ಜನಗಳನ್ನು ಮಂಕ್ ಮಾಡ್ತಾರೆ. ಹೈವೇ ಪ್ರಾಪರ್ಟಿಗಳು ಯಾರು ಇರ್ತೋ ಅವ್ರು ಮಾತ್ರ ಉದ್ಧಾರ ಆಯ್ತಾರೆ. ಕೊನೆ ಸಫರ್ ಪಡ್ತಾರೆ. ಹಾಗಾದ್ರೆ ಒಂದು ನಿಮಿಷ ಸಫರ್ ಪಡ್ಬೋದು ರೈತರು. 5-10 ವರ್ಷ ಇರೋ ಫ್ಯೂಚರೇ ಅದು ಸ್ವಾಮಿ, ಇರೋ ಸತ್ಯನೇ ಅದು. ಮುಂದಿನ ದಿನಗಳಲ್ಲಿ ಇವತ್ತೇ ಲೇಬರ್ಗಳು ಸಿಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಇಲ್ಲಿರೋ ಪ್ರತಿಯೊಬ್ಬ ರೈತರು ಗೊತ್ತು ಯಾವ ಥರ ಸಂಕಟಗಳಿದ್ರ ಬಗ್ಗೆ ಅಂತ. ಅಂದರೆ ರಿಯಾಲಿಟಿ ಹೇಳ್ತಾ ಇದ್ದೀನಿ. ನಮಗೆ ವ್ಯವಸಾಯ ವಿರುದ್ಧವಾಗಿ ನಾನು ಹೇಳ್ತಾ ಇಲ್ಲ. ನಾವು ವ್ಯವಸಾಯಗಾರ, ನಮ್ಮ ತಂದೆನೂ ವ್ಯವಸಾಯಗಾರ, ವ್ಯವಸಾಯದ ಮಗ, ಒಬ್ಬ ರೈತನ ಮಗ ಆಗಿ ಯಾವ ಥರ ನಾನು ಮಾಡಬೇಕು ಅವ್ರ ಆಸೆ ಎಲ್ಲ ಈಡೇರಿಸಿದಂಥ ಒಬ್ಬ ವ್ಯಕ್ತಿ ನಾನು ರೈತರ ಬಗ್ಗೆ ತಿಳಿದಿರೋನು. ಹುಟ್ಟಿದಾಗಿಂದ ಇಲ್ಲೇ
ಬೆಳೆದವನು. ನನಗೇನಪ್ಪ ಅಂತಂದ್ರೆ ಇಲ್ಲಿ ಜನಕ್ಕೆ ಬೇಕಾಗಿರೋದು ಯಾರಿಗೂ ಅನ್ಯಾಯ ಆಗಬಾರ್ದು. ಅದರಲ್ಲಿ ಇದು ವರ್ಷ ಏನಾಗುತ್ತೆ ಅಂತಂದ್ರೆ ಈ ಟೌನ್ಶಿಪ್ ಆಗಿಲ್ಲ ಅಂದ್ರೆ ಇಂಡಸ್ಟ್ರಿಯಲ್ ಮುಖಾಂತರ ಡೆವಲಪ್ ಆಗ್ತವೆ. ಹೊಗೆಗಳನ್ನ ಕುಡ್ಕೊಂಡು ಮಾಡ್ಕೊಳಕ್ಕಾಗಲ್ಲ. ಈಗ ಆಲ್ರೆಡಿ ಅಲ್ಲಿ 20 ಎಕರೆ ಪಾರ್ಕಿಂಗ್ ತೊಗೊಂಡವ್ರೆ. ನಮ್ಮ ಜಮೀನುಗಳು ಹೈವೇ ಜಮೀನುಗಳನ್ನ ಬಾಡಿ ಪರಿಣಾಮ ಬೀಳುತ್ತೆ ಅಂತ ಖಂಡಿತವಾಗ್ಲೂ ಸರ್. ಇಲ್ಲಿರೋ ವಾಸ್ತವ ಆ ಥರ ಇದೆ. ಬೆಂಗಳೂರು ಪಕ್ಕ ಕಂಪ್ಲೀಟ್ಲಿ ಅಭಿವೃದ್ಧಿ ಆಗಲೇಬೇಕಲ್ಲ ಇಲ್ಲಿ ಒಳ್ಳೆ ರೀತಿಯಲ್ಲಿ. ಆ ಒಳ್ಳೆ ರೀತಿಯಲ್ಲಿ ಆಗಲೇಬೇಕು ಅಂತಂದ್ರೆ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಇಂಡಸ್ಟ್ರಿಯಲ್ ಆಗಿ ತೊಗೊಳಕ್ಕೆ ನಾವು ರೆಡಿ ಇಲ್ಲ ಹೊರತು AICT ಅನ್ನೋ ಕಾನ್ಸೆಪ್ಟ್ ಇರ್ತಾರಲ್ವ ಯಾರಿಗೂ ಮೋಸ ಆಗಲ್ಲ. ಇಲ್ಲೇ ಇರ್ತೀವಲ್ಲ ಜನ ಎಲ್ಲ ಪಾಲ್ದಾರ ಆಗ್ತೀವಿ. ಯಾವುದೇ ಕಾರಣಕ್ಕೂ ಒಬ್ರಿಗೂ ಕೂಡ ಒಬ್ಬ ರೈತರು ಕೂಡ ಮೋಸ ಆಗಲ್ಲ. ಕಳೀತಾ ಇಲ್ಲ ಸ್ವಾಮಿ ಯಾರು ಭೂಮಿಲಿ ಇರೋ 1 ಎಕರೆ ಕೊಡ್ತಾವ್ರೆ. 1 ಎಕರೆಗೂ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮಾತಾಡಿದ್ರು ಇವತ್ತು 2 ಕೋಟಿ ಇರೋದು 20 ವರ್ಷ ಆದ್ರೆ 20 ಕೋಟಿ ಆಗುತ್ತೆ ಅಂತ. ಅದನ್ನ ಒಂದು ನಿಮಿಷ ಅಣ್ಣ, ಅದನ್ನ ನಮ್ಗೆ ಗೊತ್ತಿರೋ ವಾಸ್ತವ ಏನಂತಂದ್ರೆ ಇವ್ರು ಮಾಡ್ತಾರೆ ಡೆವಲಪ್ಮೆಂಟ್ಗಳಲ್ಲಿ ಕಮರ್ಷಿಯಲ್ ಆಗಿ ಏನು ಕೊಡ್ತಾರೆ ಸೈಟ್ಗಳನ್ನ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 9,000ಕ್ಕಿಂತ ಜಾಸ್ತಿ ಏನು ಕೊಡ್ತಾರೋ ಅದನ್ನು 3 ವರ್ಷದಲ್ಲಿ ಮಿನಿಮಮ್ 10 ಕೋಟಿ ಆಗುವಂಥ ಉದ್ಯೋಗ ತರ್ತಾವ್ರೆ ಇಲ್ಲಿ. ಆಯ್ತಾ? ಇದ್ರ ಮುಂದೆ ದಯವಿಟ್ಟು ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟು ಅದಕ್ಕೆ ಪರಿಹಾರ ಮಾಡ್ಕೊಂಡು ಇರ್ತಾನೋ ಅವಶ್ಯಕತೆ ಇದ್ರೆ ಮಾತನಾಡಬೇಡಿ. ಇಲ್ಲಿ ಇನ್ನೊಂದು ವಿಷಯ, ಶಿವಕುಮಾರ್ ಅವರಾಗಲಿ ಕುಮಾರಸ್ವಾಮಿ ಆಗಲಿ ಅದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಜನದ ರೈತರಲ್ಲಿ ನಮ್ಮ ಭಾಗದ ರೈತರು ಇವ್ರಿಗೆ ನ್ಯಾಯವಾದ ರೀತಿ ಅಂತೇಳಿ ಓಡಾಡ್ತಾ ಇದೀವಿ. ಅದಕ್ಕೆ ನೀವು ಅವಕಾಶ ಮಾಡಿಕೊಟ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ಕೊಡಿ ಇರ್ತಾನೋ ಇಲ್ಲದೇ ಇರುವಂಥದ್ದನ್ನು ಮಾಡಕ್ಕೆ ಹೋಗ್ಬಿಡಿ. ಮೊದಲನೇದಾಗಿ ನಮಗೆ ಪಕ್ಷ ಅವಶ್ಯಕತೆ ಇಲ್ಲ ಇಲ್ಲಿ. ಮುಖ್ಯವಾಗಿ ನಾವು ರೈತರುಗಳು ಎರಡೂ ಕಡೆ ಯಾವ್ದಾರು ಆಗಿರಲಿ JDS ಆಗಲಿ ಕಾಂಗ್ರೆಸ್ ಆಗಲಿ ಇಲ್ಲಿ ಅಭಿವೃದ್ಧಿ ಪರ ಮಾತಾಡಿ ಇದ್ರ ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಎತ್ತಿ ಒಳ್ಳೆ ರೀತಿಯಲ್ಲಿ ಬಗೆಹರಿಲಿ. ಇಲ್ಲಿ ವಾಸ್ತವಾಂಶ ಆ ಥರ ಇದೆ ಸರ್. ಎಸ್, ಓಕೆ. ಹಾಗೆ ನನ್ನೊಂದಿಗೆ ಸಾಕಷ್ಟು ರೈತರಿದ್ದಾರೆ. ಅವ್ರನ್ನ ನಾವು ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈಗಾಗಲೇ ವಿಶೇಷ ಚೇತನ ಅವರು ಕೂಡ ಇದ್ದಾರೆ. ಅಂದರೆ ಇವತ್ತಿನ ಬಿಡದಿಯ ಟೌನ್ಶಿಪ್ ವಿಚಾರ ಏನು ಪಂಥಾವನಕ್ಕೆ ಕಾರಣ ಆಗಿತ್ತು. ಈ ಒಂದು ಸಭೆಗೆ ವಿಶೇಷ ಚೇತನವರು ಇದ್ದಾರೆ. ಅವರನ್ನ ನಾವು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಭಾಗಿಯಾಗಿದ್ದೀರಿ, ನೀವು ರೈತರ, ಎಷ್ಟಿದೆ ಜಮೀನು? ನಮ್ಮದು 15 ಎಕರೆ ಜಮೀನಿದೆ. ಇದು ಈ ಕುಮಾರಸ್ವಾಮಿ ಮಾಡಿಬಿಟ್ಟು 20 ವರ್ಷ ಆಯಿತು, ಏನೂ ಮಾಡೋಕ್ಕಾಗಲಿಲ್ಲ. ಇವನು ಅಲ್ಲಾಡ್ಸೋದೇನದು ಅಲ್ಲಿ ಬದನೆಕಾಯ ಅಲ್ಲ, ಇವನು ಅಲ್ಲಾಡ್ಸೋದೇನಾದ್ರೆ ಇದಾಗ ಮಾಡೋಕ್ಕೂ ಬಿಡೋಲ್ಲ, ಇತ್ತಾಗೆ ಇದು ಮಾಡೋಕ್ಕೆ ಬಿಡೋಲ್ಲ. 20 ವರ್ಷ ಆಯ್ತಲ್ಲ, ಇವ್ನು ಮಾಡ್ಬಿಟ್ಟು ಹೋಗ್ಬಿಟ್ಟು ಇತ್ತಾಗೆ ರಜ್ಜು ತೆಗ್ಬಿಡ್ಲಿ, ಇದು ತಾಕತ್ತಿದ್ದೆ ಅವ್ನು ಮಾಡ್ಕೊಳ್ಳಿ ಹೇಳು, ಅದು ತೆಗಿಯೋಕ್ಕಾಗಲ್ಲ. ಇದು ಮಾಡ್ಕೊಂಡು ರೈತರನ್ನೆಲ್ಲ ಹಾಳು ಮಾಡೋದು ಯಾಕೆ ಮಾಡಬೇಕು? 80% ರೈತರು ಬಿಡದಿ ಟೌನ್ಶಿಪ್ಪಿಗೆ ಕೊಡೋದು ನಿಜ ಅಂತ ಯಾರು ಇಲ್ಲ ಕಣ್ರಿ. ಎಲ್ಲ ಇದು ಇತರರು ಎಲ್ಲ 5 ಕುಂಟೆ 6 ಕುಂಟೆ ಇಲ್ಲದೆ ಹೋದವರು ಮಾಡ್ಕೊಂಡು ಹೋಗ್ತಾರೆ. ರೈತರು ವಿರೋಧ ಮಾಡ್ತಿರೋದು ಯಾಕೆ? ಬಿಡದಿ ಟೌನ್ಶಿಪ್ಗೆ ನಾವು ಜಾಗನ ಕೊಡೋದೇ ಇಲ್ಲ ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ. ಯಾಕೆ? ಏನು ಕಾರಣ ಅಂತ? ಅವ್ರಿಗೂ ಆಯ್ತು, ಅವ್ರ ಜಮೀನು ಅವ್ರು ಕೊಡ್ಕೋತಾರೆ. ಅವ್ರು ಕೊಡ್ಲಿ ಕೊಡ್ದೇವಲ್ಲಿ ಇರೋರು ಜಮೀನು ಪಾಪ ಕೊಡ್ತಾವ್ರೆ. ಗೇಯೋಕ್ಕಾಗಲ್ಲ, ಕೂಲಿ ಆಳು ಸಿಕ್ಕಲ್ಲ. ಏನು ಮಾಡೋರು? 700 ರೂಪಾಯಿ ಕೊಡಬೇಕು, ಕ್ವಾರ್ಟ್ರ್ ಕೊಡಬೇಕು. ಕ್ವಾರ್ಟ್ರ್ ಕೊಟ್ಟರು ಬರೋಲ್ಲ, ಇನ್ನೇನು ಮಾಡ್ತಾರೆ? ಅದಕ್ಕೆ ಬೇಜಾರಾಗ್ಬಿಟ್ಟು ಕಾಯಿ ಕೀಳೋರು ಇಲ್ಲ. 5 ತಿಂಗಳಾಯ್ತು ಕಾಯಿ ಕಿತ್ತು ಎಲ್ಲ ಕಂಡರ್ ಎತ್ಕೊಯ್ತವ್ರೆ. ಕಾಯಿ ಕೀಳೋರು ತಮಿಳ್ನಾಡವರು ಇಲ್ಲ. ಇನ್ಯಾರು ಮಾಡ್ತಾರೆ? ರೈತ ಒಂದು 10 ಕುಂಟೆ ಅರ್ಧ ಎಕರೆ ಇರೋನು ಮಾಡ್ಕೊತಾನೆ, ಸ್ವಂತ ಗೇಯ್ಕೋತಾನೆ. ನಮ್ಮಂಥವ್ರು ಏನು ಗೇಯನ? ರೈತರು ಒಪ್ಕೊಂಡ್ರೆ, ಟೌನ್ಶಿಪ್ಗೆ ಜಾಗ ಕೊಡ್ಲಿಕ್ಕೆ ಒಪ್ಕೊಂಡ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಸೈಟ್ಗಳು ಕೊಡ್ತಾರೆ, ಇದು ಕೊಡ್ತಾರೆ, ಇದು ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಇನ್ನೇನು ಬೇಕು? ಇನ್ನು ಬೇಕೇ ಬೇಕಾ? ಎಲ್ಲ ಮಾಡ್ತಾವ್ರಲ್ಲ, ಆಳುಗಳು ಸಿಕ್ಕಲ್ಲ, ಏನು ಮಾಡಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ನೀವು 15 ಎಕರೆ ಜಮೀನನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದೀರಾ ಹಾಗಾದ್ರೆ? ಹಾಂ, ಕೊಡಕ್ಕೆ ಪತ್ರ ಬರ್ತಾಯ್ತು. ಎಸ್, ಇದಿಷ್ಟು ರೈತರು ಹೇಳುವಂಥದ್ದು. ಅಂದರೆ ನನ್ನ 15 ಎಕರೆ ಜಮೀನನ್ನು ಬಿಡದಿಯ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ನಾವು ಒಪ್ಕೊಂಡಿದ್ದೀನಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.